ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ಸ್ಟೆಂಟಾಗಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಿನಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಮತ್ತು 1 ಚಮಚದಷ್ಟು ಸಕ್ಕರೆ ಬಂದು ದೋಸೆ ಕಲರಿಗೋಸ್ಕರ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು 1.5 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸಿದ ನಂತರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹುಳಿ ಮೊಸರು ಕೂಡ ರುಬ್ಲಿಕ್ಕೆ ಹಾಕ್ಕೊಳ್ಬೋದು. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಹೆಂಚು ಕೂಡ ಕಾಯ್ದಿದೆ ಚೆನ್ನಾಗಿ. ಒಂದ್ಸರಿ ಈ ರೀತಿ ನೀರನ್ನ ಸಿಮಿಸ್ಬಿಟ್ಟು ಒಂದು ಬಟ್ಟೆ ಅಥವಾ ಟಿಶ್ಯೂಲಿ ಒರೆಸಿದ್ರೆ ನಿಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಹಿಟ್ಟನ್ನು ತಗೊಂಡು ಹರಡ್ಕೋತೀನಿ. ಮೀಡಿಯಂ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 1 ನಿಮಿಷ ಆದ ನಂತರ ಒಂದು ಅರ್ಧ ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಬೆಣ್ಣೆನಾದರೂ ಹಾಕ್ಕೊಳ್ಬೋದು, ಇಲ್ಲ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಬೆಣ್ಣೆ ಹಾಕಿದ ನಂತರ ಒಂದು ಕುದಿ ಇದು ಬರಬೇಕು. ನೋಡಿ, ಇಲ್ಲಿ ಬೆಣ್ಣೆ ಕುದೀತಾ ಇದೆ. ಇವಾಗ ಒಂದ್ಸರಿ ಎಲ್ಲದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ದೋಸೆ ನಮಗೆ ಆಲ್ರೆಡಿ ಬೇಯ್ತಾ ಇದೆ. ಈಗ ಬೆಂದಾಗಿದೆ ದೋಸೆ. ನಾನು ಒಂದು ಸೈಡ್ ಮಾತ್ರ ಬೇಯಿಸ್ಕೊತೀನಿ. ಇವಾಗ ಇನ್ಸ್ಟೆಂಟ್ ಆಗಿರೋ ದೋಸೆ ರೆಡಿಯಾಗಿದೆ.